ನಾನೀಗ ಎಂತ ಗೊತ್ತಿಲ್ಲ, ಈಗ ಈವ್ನಿಂಗ್ ಆಯಿತು, ಹಾಗೆ ಸ್ವಲ್ಪ ನನ್ನ ಬಟ್ಟೆ ಎಲ್ಲ ಟೈಲರಲ್ಲಿ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ. ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ನಾನು ಬೇರೆ ಕಡೆ ಕೊಟ್ಟಿದ್ದೆಲ್ಲ ಮೊನ್ನೆ, ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು. ಬೇರೆ ಕಡೆ ನನ್ನ ಬಟ್ಟೆ ಎಲ್ಲ ಕೊಟ್ಟಿದ್ದೆ ಅಲ್ಲ, ಅಲ್ಲಿ ಏನಾಯ್ತು ಅಂತ ಹೇಳಿದರೆ ಒಂದು ಬ್ಲೌಸ್ ಎಲ್ಲ ಮಾಡಿಟ್ಟಿದ್ದಾರೆ, ಕಟ್ಟಿಂಗ್ ಮಾಡಿಟ್ಟಿದ್ದಾರೆ, ಅದು ಸರಿಯಾದ ಸಮಯಕ್ಕೆ ಸಿಗಲಿಲ್ಲ. ಹಾಗೆ ನಮಗೆ ಸ್ವಲ್ಪ ಬೇಜಾರಾಯಿತು. ಹಾಗೆ ನಾನು ತಗೊಂಡು ಈಗ ಬೇರೆ ಒಂದು ಟೈಲರ್ ಒಬ್ಬರು ಮಾತಾಡಿದ್ರು, ನೀವು ನನ್ನ ಹತ್ರ ಕೊಡಿ ಮೇಡಮ್, ನಿಮಗೆ ನಾನು ನಿಮ್ಮ ಟೈಮಿಗೆ ಕೊಡ್ತೇನೆ ಬಟ್ಟೆ ಅಂತೇಳಿ. ಹಾಗೆ ಈಗ ಹೊರಟದು ನಾನು ಒಂದು ಬೇರೆ ಟೈಲರಲ್ಲಿ ಹೊರಟದು. ಹಾಗೆ ಅವರು ಹೇಳಿದ್ದಾರೆ ಇದೆಲ್ಲ ನಿಮಗೆಲ್ಲ ನಿಮ್ಮ ಟೈಮಿಗೆ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಈಗ ನೋಡುವ, ಅಲ್ಲಿ ಹೋಗುವ. ಹಾಗೆ ನನಗೆ ಮೊನ್ನೆ ಸ್ವಲ್ಪ ನನಗೆ ಕೂಡ ಸ್ವಲ್ಪ ಬೇಜಾರಾಯಿತು, ಯಾಕೆಂತ ಹೇಳಿದರೆ ನಮ್ಮ ಟೈಮಿಗೆ ಸಿಗಲಿಲ್ಲ. ಆದರೂ ಅಲ್ಲ, ಅವರಿಗೆ ಸಹ ಕೆಲಸ ಇರ್ತದೆ, ಎಂತ ಮಾಡೋದು ಹೇಳಿ, ಅದು ನಮಗೆ ಅಗತ್ಯ ಇರುವಾಗ ನಮಗೆ ಸಿಗಬೇಕು. ಹಾಗೆ ನೋಡು, ಮಗಳು ನೋಡಿ ದೇವರಿಗೆ ದೀಪ ಇಟ್ಟಿದ್ದಾರೆ ದೊಡ್ಡವರು. ಹಾಗೆ ಪೂಜೆ ಆಗ್ತಾ ಉಂಟು, ದೇವರ ಪೂಜೆ ಆಗ್ತಾ ಉಂಟು. ಈ ಟೈಲರ್ನವರಿಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗಿದೆ ಈಗ. ನಿಮಗೆ ಸಹ ಗೊತ್ತಿರ್ಬೋದು, ನನ್ನ ಈ ವಿಡಿಯೋ ನೋಡುವವರಿಗೆಲ್ಲರಿಗೂ ಕೂಡ ಅನುಭವ ಆಗಿರ್ಬೋದು. ಯಾಕಂತ ಹೇಳಿದರೆ ನಮ್ಮ ಟೈಮಿಗೆ ಕೆಲವೊಮ್ಮೆ ಬ್ಲೌಸ್ ಸಿಗುವುದಿಲ್ಲ, ಕೊಡ್ತಾರೆ, ಕೆಲವು ಸಂದರ್ಭದಲ್ಲಿ ಕೊಡ್ತಾರೆ. ಆದರೆ ಕೆಲವೊಮ್ಮೆ ಅವರಿಗೆ ಬೇರೆಯವರಿಗೆ ಕೂಡ ಮಾತು ಕೊಟ್ಟಿರ್ತಾರಲ್ಲ, ಹಾಗೆ ಏನು ಮಾಡೋದು. ಹಾಗೆ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು. ಹಾಗೆ ನಾನು ಅಲ್ಲಿಂದ ಹಸ್ಬೆಂಡ್ ಹತ್ರ ಹೇಳಿದೆ, ನೀವು ಅಲ್ಲಿಂದ ತನ್ನಿ, ಬಟ್ಟೆ ತನ್ನಿ ಅಂತೇಳಿ. ಹಾಗೆ ಅವರು ಮೊನ್ನೆ ಡ್ಯೂಟಿ ಬಿಟ್ಟು ಬರುವಾಗಲೇ ತಗೊಂಡು ಬಂದಿದ್ದಾರೆ. ಹಾಗೆ ಈಗ ಬೇರೆ ಕಡೆ ಹೋಗುದು, ಬೇರೆ ಕಡೆ ಹೋಗಿ ಕೊಟ್ಟು ಬರೋ, ಯಾಕಂತ ಅವರೇ ಹೇಳಿದ್ದಾರೆ, ನಂಗೆ ಮಾತು ಕೊಟ್ಟಿದ್ದಾರೆ, ನಿಮಗೆ ನಿಮ್ಮ ಟೈಮಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗ್ತಿದ್ದೇನೆ. ಓಕೆ, ಇವತ್ತು ಒಂದು ಸ್ಪೆಷಲ್ ಡೇ, ನಿಮಗೆ ತೋರಿಸ್ತೇನೆ ಎಂತ, ನೋಡಿ ವಿಡಿಯೋದಲ್ಲಿ ನೀವೇ ನೋಡಿ. ಓಕೆ, ನಾನೀಗ ಟೈಲರಲ್ಲೆಲ್ಲ ಹೋಗಿ ಬಂದೆ. ನೋಡಿ ಅವಳ ಉಪದ್ರ ನೋಡಿ, ಅವಳು ಹೀಗೆ ಮಾಡಿದೆ ಯಾವಾಗಲೂ ವಿಡಿಯೋ ಮಾಡುವಾಗ. ಟೈಲರಲ್ಲಿ ಹೋಗಿ ಎಲ್ಲ ಬಂದೆ. ಇದು ಬ್ಯಾಂಗ್ಳೂರಿಂದ, ನಾನು ಹೇಳಿದ್ದೇನೆ ಬ್ಯಾಂಗ್ಳೂರಿಂದ ನಮಗೆಲ್ಲ ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಉಂಟಂತೇಳಿ. ಹಾಗೆ ನೋಡಿ, ಇದು ಬ್ಯಾಂಗ್ಳೂರಿಂದ ತೆಗೆದೆಲ್ಲ ಟಾಪ್ಸ್ ತುಂಬ ತೆಗೆದಿದ್ದೇನೆ. ನಿನ್ನೆ ಕೂಡ ಒಂದು ಹಾಕಿದ್ದೆ, ನಿಮಗೆ ತೋರಿಸ್ತೇನೆ. ನಾನು ಅಷ್ಟು ನಾನು ಹಾಕುವಾಗೆಲ್ಲ ತೋರಿಸ್ತೇನೆ. ಇದು ನೋಡಿ ಚೆಂದ ಉಂಟು, ನನಗೆ ತುಂಬ ಖುಷಿ ಆಯ್ತು. ನೋಡಿ ಕೈಯೆಲ್ಲ ಒಳ್ಳೆ ಸ್ಟೈಲಿಶ್ ಆಗಿ ಉಂಟು. ನೋಡಿ ಅಂತೆ ಅವಳು, ನೋಡಿ ಅವಳು ಉಪದ್ರ. ಇವತ್ತು ನಮಗೆ ಸ್ಪೆಷಲ್ ಡೇ, ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ, ನೋಡಿ. ನಾನು ಹೇಳುವುದಿಲ್ಲ, ವಿಡಿಯೋ ನೋಡಿ. ನಾನು ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗೆ ಫಂಕ್ಷನ್ ಎಲ್ಲ ಮಾಡಿದ್ದಾರೆ, ಮಕ್ಕಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆಲ್ಲ. ಹಾಗೆ ಮೊನ್ನೆಯಿಂದಲೇ ಹೇಳ್ತಿರ್ಲಿಲ್ಲ ಏನು ಗಿಫ್ಟ್ ಅಂತ. ನಾನು ಏನು ಹೇಳಲಿಲ್ಲ, ನಾನು ಸೀಕ್ರೆಟಾಗಿ ತಂದಿದ್ದೇನೆ. ಇವತ್ತು ತಂದಿದ್ದೆ ನಾನು ಜಾಯ್ ಆಲಿಕಾಸಿಂದ ಅವಳಿಗೆ ಗಿಫ್ಟ್ ಹೇಳಲಿಲ್ಲ ನನಗೀಗ. ಇನ್ನೊಂದು ಗಿಫ್ಟ್ ಇತ್ತು, ಅದೆಲ್ಲ ಇಟ್ಟಿದ್ದೇನೆ. ಅದು ಓಪನ್ ಆಗಿ ತೋರಿಸಲಿಕ್ಕೆ ಇಟ್ಟಿದ್ದೇನೆ ನಾನು. ಅದೇ ತಂದು ಅಂತ ಹೇಳಿದ್ದೇನೆ. ಒಂದು ಮಾತ್ರ ತಂದೇನೆ ಗಿಫ್ಟ್, ಬೇರೆ ಯಾವ ತರಲಿಲ್ಲ ಅಂತ ಹೇಳಿದ್ದೇನೆ. ಇಲ್ಲಿ ನೋಡಿ ಗಿಫ್ಟ್. ಇದು ಹೇಳಿಲ್ಲ ಅವಳ ಹತ್ರ ಎಂತ ಅಂತ ತಗೊಂಡು. ನೋಡಿ ಫ್ರೆಂಡ್ಸ್, ಇದು ಪರ್ಚೇಸ್ ಮಾಡಿದ್ದು ಜಾಯ್ ಆಲುಕಾಸಲ್ಲಿ. ಇದು ಪರ್ಚೇಸ್ ಮಾಡೋಕೆ ನನಗೆ ತುಂಬ ಕಷ್ಟ ಆಯಿತು. ಯಾವ ಡಿಸೈನ್, ಎಲ್ಲ ಡಿಸೈನ್ ಉಂಟು, ಎಲ್ಲ ಚೆಂದದೇ ಉಂಟು. ಅದು ಮತ್ತೆ ಲಾಸ್ಟ್ ಇದೊಂದು ಸೆಲೆಕ್ಷನ್ ಮಾಡಿದೆವು ನಾವು. ಅದು ಚೆಂದ ಉಂಟು. ಇದು ನೋಡಿ, ನಿಮಗೆ ಹೇಗಂತ ಚೆಂದ ಉಂಟಲ್ಲ, ಇದು ಹೇಳಬೇಕು ನಮಗೆ ಕಮೆಂಟ್ ಸೆಕ್ಷನಲ್ಲಿ. ನೀವು ಕಮೆಂಟ್ಸ್ ಹಾಕಬೇಕು, ಚೆಂದ ಉಂಟು ಇಲ್ಲೋ ಅಂತ ಹೇಳಿಕೊಂಡು, ಆಯಿತಾ. ಇದು ಭಾರಿ ಕಷ್ಟಪಟ್ಟು ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ, ತುಂಬ ಐಟಮ್ ಉಂಟು, ಚೆಂದ ಉಂಟು ನೋಡಲಿಕ್ಕೆ. ಯಾವುದು ಅದು ಬೇಕು ಇದು ಬೇಕು ಅಂತ ಆಸೆ ಆಗ್ತದೆ. ಆದರೆ ಇದೊಂದು ಪರ್ಚೇಸ್ ಮಾಡಿದ್ದೇನೆ. ಮತ್ತು ಇದು ನಮ್ಮಲ್ಲಿ ಸ್ಕೀಮ್ ಉಂಟು, ಅವರಲ್ಲಿ ಜಾಯ್ ಆಲಿಕಾಸಲ್ಲಿ ಮಂತ್ಲಿ ಸ್ಕೀಮ್ ಉಂಟು. ಅಲ್ಲಿ ನಾವು ಪರ್ಚೇಸ್ ಮಾಡಿದರೆ ಆ ಸ್ಕೀಮಲ್ಲಿ ನಮಗೆ ಸ್ವಲ್ಪ ಇದೆಲ್ಲ ಉಂಟು. ಅಲ್ಲಿ ಖಾಲಿ ಚಿನ್ನದ ರೇಟ್ ಮಾತ್ರ ತಗೊಳ್ತಾರೆ, ಬಾಕಿ ಯಾವುದೇ ರೇಟ್ ಇಲ್ಲ ಅಲ್ಲಿ. ಮತ್ತು ಟ್ಯಾಕ್ಸ್ GST ಮಾತ್ರ, ಚಿನ್ನದ ರೇಟ್ ಮತ್ತು GST ಮಾತ್ರ, ಬೇರೆ ಏನಿಲ್ಲ ಅಲ್ಲಿ. ಹಾಗೆ ಆ ಕಂತಿನಲ್ಲಿ ನಾನು ತಗೊಂಡದು ಮಂತ್ಲಿ 5,000 ರೂಪಾಯಿ ಕಟ್ಟಿಕೊಂಡು. ಹೇಗೆ ಚೆಂದ ಉಂಟಲ್ಲ, ಹೇಳಬೇಕು ನಮಗೆ. ಓಕೆ, ಇದು ಸೀಕ್ರೆಟಲ್ಲಿ ಉಂಟು. ಈಗ ಇದು ನಾನು ಯಾರಿಗೆ ತೋರಿಸ್ತಿಲ್ಲ, ನನ್ನ ದೊಡ್ಡ ಮಗಳಿಗೆ ಮಾತ್ರ ಗೊತ್ತುಂಟು ವಿಷಯ. ಹಾಗೆ ಫಂಕ್ಷನ್ ಆಗುವ ಟೈಮಲ್ಲಿ ಕೊಡ್ತೇನೆ ಅಂತ ತಗೊಂಡು. ಓಕೆ, ಈಗ ಫಂಕ್ಷನಲ್ಲಿ ಕೊಡ್ತೇನೆ ನಾನು. ಅಷ್ಟರವರೆಗೆ ನನ್ನ ಜೇಬಲ್ಲೇ ಇರ್ತದೆ ಇದು.
ಎಂತ ಆಗಿರ್ಬೋದು ಈಗ ಗೊತ್ತಾಗಿದೆ ನಿಮಗೆ. ನನ್ನ ಬರ್ಡೇ ಅಂತ ಅಲ್ಲ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗೆ ನೋಡಿ ಕೇಕ್ ಬಂದಿದೆ, ಹಾಗೆ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೇನೆ. ನೀವು ಕೂಡ ನಮ್ಮ ಜೊತೆ ನೋಡಿ ಸಂತೋಷ ಪಡಿ. ಓಕೆ, ಕಟ್ಟಿಂಗ್ ಮಾಡುವ. ಫ್ರೆಂಡ್ಸ್, ಎಂತ ಗೊತ್ತುಂಟು, ಹೋದ ವರ್ಷ ಎಲ್ಲ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ಕರೆದಿದ್ದೆವು. ಆದರೆ ಈ ಸಲ ಸ್ವಲ್ಪ ಆಗಲಿಲ್ಲ. ಯಾಕಂತ ಹೇಳಿದರೆ ನಾವು ಬ್ಯಾಂಗ್ಳೂರು ಮೈಸೂರೆಲ್ಲ ಹೋಗಿ ಬಂದು ನಮ್ಮೆಲ್ಲರಿಗೂ ಸ್ವಲ್ಪ ಅಂದರೆ ಕ್ಲೈಮೇಟ್ಸ್ ಪ್ರಾಬ್ಲಮ್ ಆಗಲಿ, ಸ್ವಲ್ಪ ಹೆಡ್ಡೇಕ್, ಅದು ಸ್ವಲ್ಪ ಎಲ್ಲರಿಗೂ ಲೈಟ್ ಮೈ ಬಿಸಿ ಇತ್ತು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಆಯಿತು. ಹಾಗೆ ಮತ್ತೆ ನಮಗೆ ಎಲ್ಲರನ್ನು ಕರೀಲಿಕ್ಕೆ ಆಗಲಿಲ್ಲ. ಹಾಗೆ ಕಷ್ಟ ಆಗ್ತದಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಅಂದರೆ ಟಯರ್ಡ್ನೆಸ್ ಎಲ್ಲ ತುಂಬ ಆಯಿತು. ಹಾಗೆ ಅವರನ್ನು ಈಗ ಹೇಳಿದಾರನ್ನು ಕೂಡ ಮ್ಯಾನೇಜ್ ಮಾಡಬೇಕಲ್ಲ. ಹಾಗೆ ಈ ಸಲ ನಾವೇ ಮಾಡುವ ಅಂತ ಹಾಗೆ ನಾವು ಈ ಸಲ ಸೆಲೆಬ್ರೇಟ್ ಮಾಡುದು. ನಾವು ಕೂಡ ಮಾಡಿದ್ರು ಕೂಡ ನಮಗೆ ತುಂಬ ಖುಷಿ. ನಾವು 4 ಮಂದಿ ಕೂಡ ಯಾವಾಗಲೂ 4 ಮಂದಿ ಇರುತ್ತೆ, ಯಾವಾಗಲೂ ಖುಷಿಯಿಂದ ಇರ್ತೇವೆ. ಆದರೆ ಇನ್ನು ನೆಕ್ಸ್ಟಿಗೆ ನೋಡುವ ಅಂತ. ಅಂದರೆ ಕಳೆದ ವರ್ಷ ನಾನು ಯೂಟ್ಯೂಬರ್ ಆಗಿರಲಿಲ್ಲ ಆಯಿತು, ಹಾಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಇವರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಮತ್ತು ಬರ್ಡೇಗೆ ಕೂಡ ಅಷ್ಟೇ ಇವರ ಫ್ರೆಂಡ್ಸಿಗೆಲ್ಲ ಹೊರಗಡೆ ಎಲ್ಲ ಪಾರ್ಟಿ ಎಲ್ಲ ಕೊಟ್ಟಿದ್ದೆವು. ಹಾಗೆ ಈ ಸಲ ಅಂತ ಹೇಳಿದರೆ ಸ್ವಲ್ಪ ನಮಗೆ ಸ್ವಲ್ಪ ಅನಾನುಕೂಲವಾಯಿತು. ಯಾಕಂತ ಹೇಳಿದರೆ ಹೇಳಿದ್ದಾರೆ ನಿಮ್ಮ ಹತ್ರ, ಈ ಜರ್ನಿ ಮಾಡಿಕೊಂಡು ಎಲ್ಲ ಸುತ್ತಾಡಿ ಮನೆಗೆ ಬಂದು ಕೂಡ ಮನೆಗೆ ಬಂದ ತಕ್ಷಣ ನಮಗೆ ಅದರ ನೆಕ್ಸ್ಟ್ ಡೇ ಸ್ವಲ್ಪ ಎಲ್ಲರಿಗೆ ಲೈಟ್ ಮೈ ಬಿಸಿ ಆಯಿತು, ತಲೆನೋವೆಲ್ಲ ಸ್ಟಾರ್ಟ್ ಆಯಿತು. ಹಾಗೆ ಕ್ಲೈಮೇಟ್ ಪ್ರಾಬ್ಲಮ್ ಅಲ್ಲಿ ಬೇರೆ ಏನಲ್ಲ, ಅಂದರೆ ಇಲ್ಲಿದು ಅಲ್ಲ, ಇಲ್ಲಿದು ಕ್ಲೈಮೇಟ್ ಬೇರೆ ಹಾಗೂ ಅಲ್ಲಿದು ಬೇರೆ ಅಲ್ಲ. ಹಾಗೆ ನಮಗೆ ಸ್ವಲ್ಪ ಸೂಟ್ ಆಗಲಿಲ್ಲ ಅಷ್ಟೇ. ಆಮೇಲೆ 2 ದಿವಸ ಎಲ್ಲರಿಗೆ ಸರಿ ಆಯಿತು. ಆಮೇಲೆ ಯಾರಿಗೆ ಇನ್ವೈಟ್ ಮಾಡಲಿಕ್ಕೆಲ್ಲ ನಮಗೆ ಆಗಲಿಲ್ಲ. ಹಾಗೆ ನಾವೇ ಮಾಡೋದು. Love you, mommy. Thank you. Love you, daddy. Thank you. Happy wedding anniversary. ಒಳಗೆ ಸರಳೆ ಇವತ್ತು ನಂಗೆ ಹೋಗಿಲ್ಲ. ಬೇಡ, ಹಾಕ್ಬೇಡ, ಮುಖಕ್ಕೆ ಹಾಕ್ಬಾರ್ದು, ಅದು ಬೇಡ. ನಿಮಗೆ ಸರ್ ಥ್ಯಾಂಕ್ ಯು. ನೋಡಿ ನನ್ನ ಸ್ಯಾರಿ ಹೇಗೆ ಉಂಟು ನೋಡಿ ಫ್ರೆಂಡ್ಸ್, ನನ್ನ ಸ್ಯಾರಿ ನೋಡಿ, ಇದು ಆ್ಯನಿವರ್ಸರಿಗೆ ತಗೊಂಡದು ಹೀಗೆ ಉಂಟು ನೋಡಿ. ಆಮೇಲೆ ನೋಡಿ ಬ್ಯಾಕ್ ಬ್ಲೌಸ್ ಎಲ್ಲ ಹೀಗೆ ಉಂಟು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಉಂಟು ನನ್ನ ಬ್ಲೌಸ್ ಡಿಸೈನ್. ನಿಮಗೆ ಕೂಡ ನೋಡಿ ನೆಕ್ಸ್ಟ್, ಅಂದರೆ ಬ್ಲೌಸ್ ಡಿಸೈನ್ ನೋಡಿದ್ರು ಕೂಡ ನಿಮಗೆ ಕೂಡ ಒಂದು ಐಡಿಯಾ ಬರ್ತದೆ. ನೋಡಿ ಒಂದು ಗಿಫ್ಟ್ ನಂದು ನನ್ನ ಲೆಕ್ಕಲ್ಲಿ ನನ್ನ ಮಿಸ್ಸಸ್ಸಿಗೆ ನೋಡಿ, ಅಲ್ಲಿ ಗಿಫ್ಟ್ ಉಂಟು. ಅಲ್ಲ, ನೀವಂತ ಹೇಳೇ ಇಲ್ಲ. ಎಂತ ಇದು? ಥ್ಯಾಂಕ್ ಯು. ಎಂತ ಇದು? ಇದು ಉಂಟು, ಓಪನ್ ಮಾಡುವ. ಮತ್ತೆ ಇದು ಇಲ್ಲಿ ಇಡು. ಈಗ ಇದು ಸ್ವಲ್ಪ ವೇಟ್ ಉಂಟು ತುಂಬಾ. ಎಂತ ಹೇಳಿ, ಈಗಾದ್ರೂ ಹೇಳಿ. ಇಲ್ಲ, ಅಲ್ಲಿ ಮತ್ತೆ ನೋಡು, ಓಪನ್ ಮಾಡುವ. ಅದಕ್ಕೆಂತ ಉಂಟು, ಮತ್ತೆ ಓಪನ್ ಮಾಡಿ ನೋಡುವ. ಏನು ಸರ್ಪ್ರೈಸ್? ಇನ್ನೊಂದು ಗಿಫ್ಟ್ ಉಂಟು ನೋಡಿ, ಜಾಯ್ ಆಲ್ಕಸ್ ತಂದದ್ದು. ಸರಿ, ವಾವ್, ಯಾರಿಗೆ? ನಂಗೆ? ವಾವ್, ಸೂಪರ್ ಉಂಟು. ಒಳ್ಳೆ ಉಂಟು. ನೀವೆಂತ ಹೇಳಿಲ್ಲ ನನ್ನ ಹತ್ರ? ಎಂತ ಹೇಳಿಲ್ಲ ರೀ ನನ್ನ ಹತ್ರ. ಚಂದ ಉಂಟಾ? ಚಂದ ಉಂಟು. ಚಂದ ಉಂಟಾ ಚಿನ್ನು? ಯಾರ ಹತ್ರ? ನನ್ನ ಅಕ್ಕ ಇವತ್ತು ನಂಗೆ ಮಾತ್ರ ಗೊತ್ತಿದ್ದು, ಬೇರೆ ಯಾರಿಗೆ ಗೊತ್ತಿಲ್ಲ. ತಮ್ಮ ಹೇಳಿಲ್ಲ, ಅದು ಕೇಳಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ, ಯಾಕೆ ಹೇಳಿಲ್ಲ ನೀವು ನನ್ನ ಹತ್ರ? ಸೂಪರ್ ಉಂಟು. ಅಕ್ಕನೇ ಮಾತ್ರ ಗೊತ್ತಿತ್ತು. ಎಷ್ಟಾಯ್ತು? ಇದಕ್ಕೆ 20 ರೂಪಾಯಿ. ಅದವರು ಮಮ್ಮಿ ಕೇಳಿದ್ರೆ ಹೇಗಂತ ಗೊತ್ತಿತ್ತ, ಅಲ್ಲಿ ಬಟ್ಟೆ ಗಡಿ ಹೋಗಿ ಇಲ್ಲೆಲ್ಲ ಬಟ್ಟದ ಕಳಿಸ್ತಾ ಇತ್ತು. ಚಂದ, ಅದಕ್ಕೆ ಕೇಳಿದ್ದು. ನಂಗೆ ತುಂಬಾ
ಎಂತ ಮಾತಾಡ್ಬೇಕೇ ಗೊತ್ತಿಲ್ಲ ವಿಡಿಯೋದಲ್ಲಿ, ಅಷ್ಟು ಎಮೋಷನಲ್ ಆಗಿಬಿಟ್ಟೆ. ನನಗೆ ತುಂಬ ಖುಷಿ ಆಯ್ತು ನೋಡಿ, ರಿಯಲಿ ಅಂದರೆ ಇಷ್ಟು ಎಮೋಷನಲ್ ಆಗಿಬಿಟ್ಟೆ. ನಂತರ ಹೇಳಲೇ ಇಲ್ಲ ಇವರು. ನಾನು ಮೊನ್ನೆಯಿಂದ ತಲೆ ತಿಂತಿದ್ದೆ, ಬ್ಯಾಂಗ್ಳೂರಲ್ಲಿ ಸಹ ಕೇಳಿದೆ ಇಲ್ಲಿಂದ ಎಂತಾದ್ರೂ ತೆಗೆದು ಕೊಡಿ ನನಗೆ ಬ್ಯಾಂಗ್ಳೂರಿಂದ. ಅದಕ್ಕೆ ಹೇಳಿದ್ರು ಇಲ್ಲ ನಿನಗೆ ಈ ಸಲ ಈ ವರ್ಷ ಏನಿಲ್ಲ ನಿನಗೆ. ನನಗೆ ರಿಯಲಿ ಸತ್ಯ ಅಲ್ಲದೆ ನನಗೆ ಕೂಗ್ಲಿಕ್ಕೆ ಬರ್ತದೆ ಅಷ್ಟು. ಅಂದರೆ ಅವರು ಅಲ್ಲಿ ಹೇಳಿದ್ರು ನಿಂಗೆ ಈ ಸಲ ಏನಿಲ್ಲ, ಈ ಸಲ ಏನು ಕೊಡುದಿಲ್ಲ ಈ ವರ್ಷ, ಏನು ಕೊಡುದಿಲ್ಲ ಅಂತ. ಆದ್ರೂ ಕೂಡ ನಾನು ಬಿಡ್ಲಿಲ್ಲ, ತುಂಬಾ ಇಷ್ಟ ಆಯ್ತು, ಬಿಡ್ಲಿಲ್ಲ. ತುಂಬಾ ನಾನು ಚರೆ ಮಾಡಿದೆ ಅವರಿಗೆ ಅಲ್ಲಿ, ಚರೆ ಮಾಡಿದೆ. ಯಾಕೆಂತ ಹೇಳಿದ್ರೆ ನನಗೆ ಬ್ಯಾಂಗ್ಳೂರಿನ ತೆಗೆದು ಕೊಡಿ ಹೇಳುವಾಗ ಇಲ್ಲ ಅದು ಡ್ರೆಸ್ ಎಲ್ಲ ತೆಗೆದು ಕೊಟ್ಟಿದ್ದಾರೆ, ಇಲ್ಲ ಅದು ನಿಮಗೆ ನಾನು ಈ ಸಲ ಏನಿಲ್ಲ ಡ್ರೆಸ್ ಮಾತ್ರ, ಆದ್ರೆ ನನಗೆ ಇದೆಲ್ಲ ಇಷ್ಟೊಂದು ಬೆಲೆ ಬಾಳುವ ಒಂದು ಗಿಫ್ಟ್ ನನಗೆ ಸತ್ಯ ಅಲ್ಲದೆ ತುಂಬ ಖುಷಿ ಆಯಿತು. ಇದೇವರು ಹೀಗೆ ಒಂದು ಸರ್ಪ್ರೈಸ್ ಆಗಿ ಸೀಕ್ರೆಟ್ ಮಾಡಿದ್ದಾರೆ ತುಂಬ. ನೀವು ನಂತರ ಹೇಳ್ಬೋದಿತ್ತು ನಿಮಗೆ, ನೋಡಿ ಅವರೇ ಹೇಳಿಲ್ಲ ಅವರು. ಇದೆಂತ ಇದು? ಇದು ನೋಡುವ, ಈಗ ಬಿಚ್ಚಿ ನೋಡುವ, ಓಪನ್ ಮಾಡಿ ಈಗ ನೋಡುವ. ನಿಮ್ಗೆ ಗಿಫ್ಟ್ ನೋಡೋದಲ್ಲ ತಂದಿದ್ದಾರೆ ಅವರು, ನನಗೆ ಸಹ ಗೊತ್ತಿಲ್ಲ ಏನಂತೇಳಿ. ಪ್ಯಾಕಿಂಗ್ ಮಾಡಿ ತಂದಿದ್ದಾರೆ. ಅದಕ್ಕಾಗಿ ಓದೋದಾಗ ಸಂಜೆ ನೋಡಿ ಅವರು ನಂಗೆ ಎಂತ ಅಂತ ಹೇಳಿಲ್ಲ, ನೋಡ್ಬೇಕು ಎಂತ ಅಂತ. ಪ್ರೀತಿಯಿಂದ ಕೊಟ್ಟದ್ದು ಯಾವುದೇ ಆಗಿರ್ಲಿ, ಯಾಕಂದ್ರೆ ಅವರೊಂದು ಪ್ರೀತಿನ ತಂದು ಕೊಟ್ರಲ್ಲ, ಅದು ತುಂಬಾ ಅಮೂಲ್ಯವಾದದ್ದು. ಓಕೆ ಫ್ರೆಂಡ್ಸ್, ಓಪನ್ ಮಾಡ್ತೇನೆ. ನೋಡಿದ್ರ ಫ್ರೆಂಡ್ಸ್, ನೋಡಿ ಸೆಕೆಂಡ್ ಗಿಫ್ಟ್ ಹಸ್ಬೆಂಡ್. ಇದು ಚಂದ ಉಂಟಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನನಗೆ ಗೊತ್ತಿಲ್ಲ, ಎಲ್ಲ ಸರ್ಪ್ರೈಸ್ ಮಾಡಿ ಇಟ್ಟಿದ್ದಾರೆ ಅವರು, ಸೀಕ್ರೆಟ್ ಮಾಡಿ ಸರ್ಪ್ರೈಸ್ ಮಾಡಿದ್ರು ನನ್ನನ್ನು. ಹೇಳಿ ಕಮೆಂಟ್ ಅಲ್ಲಿ ಹೇಳ್ಬೇಕು ನೀವು, ಹಾಕಿ ಕಮೆಂಟ್ ಸೆಕ್ಷನ್ಗೆ ಹಾಕಿ ಹೇಗೆ ಉಂಟಂತ ಹೇಳಿ. ಓಕೆ ಫ್ರೆಂಡ್ಸ್, ಇದೆಂತ ಗೊತ್ತುಂಟಾ, ಇದೆಲ್ಲ ನನ್ನ ಇಬ್ರು ಮಕ್ಕಳು ಮಾಡಿದ್ರು ನೋಡಿ ಪಾಪ. ಅವರೆಲ್ಲ ಡೆಕೋರೇಟ್ ಮಾಡಿದ್ರು ಇಬ್ರು, ಸ್ವೀಟಿ ಮತ್ತು ಚಿನ್ನು. ನಾವು ಇರಲಾಯಿತು, ನಾನು ಮತ್ತು ಹಸ್ಬೆಂಡ್ ಟೈಲರ್ ಶಾಪಿಗೆ ಹೋಗಿದ್ದೆವು. ನಾವು ಹೋಗಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಇಲ್ಲಿ ಕೂಡ ಹಾಗೆ, ಬೆಡ್ರೂಮ್ ಕೂಡ ಹಾಗೆ. ನಾನು ಚಿಕ್ಕ ಮಾಡಿದ್ದೆ, ಯಾಕೆ ಇದೆಲ್ಲ ಮಾಡಿದ್ದೀರಿ ಅಂತೇಳಿ. ಪಾಪ ಅವ್ರು ನೋಡಿ ಇದೆಲ್ಲ ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ನನಗೆ ಶಾಕ್ ಆಯಿತು ಬಂದು ನೋಡಿ, ಚಂದ ಮಾಡಿದ್ದಾರೆ. ಅದೇ ಮಕ್ಕಳು ಈ ರೀತಿ ಮಾಡೋದು ನೋಡಿ, ನಮಗೆ ಪೇರೆಂಟ್ಸಿಗೆ ಖುಷಿ ಆಗ್ತಾಯಿದೆ ತುಂಬ. ಮತ್ತೊಂದು ಎಂತ ಗೊತ್ತುಂಟು ಫ್ರೆಂಡ್ಸ್, ನಾವೊಂದು ಈಗ ಒಂದು ರೀಲ್ಸ್ ಕೂಡ ಮಾಡಿದ್ದೇವೆ ನೋಡಿ ನೀವು. ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK 5, ಫೇಸ್ಬುಕ್ಕಲ್ಲಿ ಕೂಡ ಶರ್ಮಿಳಾ GK ನೋಡಿ ನೀವು. ನೋಡಿ ಹೇಗೆ ಆಗಿದೆ ಅಂತೇಳಿ. ಇಲ್ಲಿ ಕೂಡ ಒಂದು ಇವತ್ತು ಮಾಡಿದ್ದೇವೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೂಡ ಮಾಡಿದ್ದೇವೆ. ಓಕೆ, ಇನ್ನು ನಿಮ್ಮಲ್ಲಿ ಮಾತಾಡೋ ಹೇಳಿ ತುಂಬ ಹಂಬಲ ಆಗ್ತಾ ಉಂಟು. ಟೈಮಿದು ಅಭಾವ ತುಂಬ ಉಂಟು, ಯಾಕಂತ ಹೇಳಿದರೆ ಈಗಲೇ 10 o'clock ಆಯಿತು, ಇನ್ನು ಊಟ ಆಗಬೇಕು. ಅಂದರೆ ನಾವು ಇದೆಲ್ಲ ಮಾಡಿದ್ದೇವೆ, ಫುಡ್ಡೆಲ್ಲ ಪ್ರಿಪೇರ್ ಆಗಿದೆ. ಚಿಕನ್ ಸುಕ್ಕ ಮಾಡಿದ್ದೇವೆ, ಮತ್ತು ಸ್ವಲ್ಪ ಗೀ ರೈಸ್ ಮಾಡಿದ್ದೇನೆ, ಮತ್ತು ಉಂಟು ಸ್ವಲ್ಪ ಪಾಯಸ ಮಾಡಿದ್ದೇನೆ, ಕಬಾಬ್ ಎಲ್ಲ ಉಂಟು. ಅದೆಲ್ಲ ನಾರ್ಮಲ್ ಇರೋದೇ ಅಲ್ವ ಎಲ್ಲರಲ್ಲಿ ಕೂಡ, ಎಲ್ಲರ ಮನೆಯಲ್ಲಿ ಕೂಡ ಅದೆಲ್ಲ ಮಾಡಿದ್ದೇನೆ. ನಮ್ಮ ಮುದ್ದು ಸಂಸಾರ ವ್ಲಾಗರ್ಸ್ ಶರ್ಮಿಳಾ GK ಅವರಿಗೆ ಹೂವಿನ ಮಾಲೆಯನ್ನು ಹಾಕ್ತಾ ಇದ್ದಾರೆ. ಮಾಲೆಯನ್ನು ಹಾಕ್ತಾ ಇದ್ದಾರೆ. ಯಾವಾಗ ಕಾಮಿಡಿ ಮಾಡುದು ನಿಮ್ಗೆ, ಅಂದ್ರೆ ಮನೇನೊಂದು ಕಾಮಿಡಿ ಪೀಸ್ ಒಂದು ಬೇಕು ನೋಡಿ. ಚಂದ ಆಯ್ತು ನೋಡಿ. ಇವಾಗ ಯಾವಾಗಲೂ ಹೀಗೆ. ಮತ್ತೆ ವಿಡಿಯೋ ಮಾಡೋದು ತುಂಬ ಉಪದ್ರ ಮಾಡ್ತಾರೆ, ಸ್ವಲ್ಪ ಜೋರು ಮಾಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಕೆಲವರಿಗೆ ಇಷ್ಟ ಆಗ್ಬೋದು, ಅಂದ್ರೆ ಎಲ್ಲರಿಗೆ ಇಷ್ಟ ಆಗ್ಬೋದು. ಯಾರೇ ನಮ್ಗೆ ಕಮೆಂಟ್ ಆಗಲಿಲ್ಲ, ಎಲ್ಲ ಹೇಳ್ತಿದ್ದಾರೆ ಅವಳ ಚಿನ್ನ ಅಂತ ತೋರಿಸಿ. ಮೊನ್ನೆ ಒಂದು ನಾನು ಇದಕ್ಕೆ ಹೋಗಿದ್ದೆ, ಫಂಕ್ಷನ್ಗೆ ಹೋಗಿದ್ದೆ, ಇವಳನ್ನು ಕರ್ಕೊಂಡು ಹೋಗ್ಲಿಲ್ಲ. ಆಗ ಅಲ್ಲಿ ಕೇಳುದು ನಮ್ಮನಿಬ್ಬರನ್ನು ಕೇಳಿಲ್ಲ, ಮ್ಯಾಮ್ ನಿಮ್ಮ ಸಣ್ಣ ಮಗಳು ಬರಲಿಲ್ಲ ಎರಡನೇ ಮಗಳಂತ ಇವಳನ್ನು ಕೇಳಿದ್ರು. ನಾನು ಕೇಳಿದೆ ಇಲ್ಲ ಅಂತ ಹೇಳಿದ್ರು. ಹಾಗೆ ನಾನು ಅವಳ ಫ್ಯಾನ್ ಅಂತ ಹೇಳಿದ್ರು, ಅವಳ ಫ್ಯಾನ್ ಅಂತ. ಅದು ಯಾರು? ಒಳ್ಳೆ ಮುದುಕಿ ಒಂದು ಹೆಂಗಸು. ನಮ್ಮ ಫ್ಯಾನ್ಸ್ ತುಂಬಾ ಇದ್ದಾರೆ, ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಮಂದಿ ಫ್ಯಾನ್ಸ್ ನಮ್ದು. ಹಾಗೆ ಇವಳದು ಕೂಡ ಇದ್ದಾರೆ, ಯಾಕೆಂದ್ರೆ ಇವಳು ಕಾಮಿಡಿ ಮಾಡೋದು ಜಾಸ್ತಿ ತುಂಬಾ. ಹೀಗೆ ಚೇಷ್ಟೆಗಳನ್ನು ತುಂಬಾ ಮಾಡ್ತಾಳೆ ಮನೆಯಲ್ಲಿ ಕೂಡ. ಮತ್ತೆ ಈಗ ಹೇಳುದು ಮತ್ತೆ ಇನ್ನೆಂದಿಷ್ಟು ಬೈತಾರೆ ಬೈಯದೆ ಮತ್ತೆ. ಫ್ರೆಂಡ್ಸ್ ಎಂತ ಗೊತ್ತುಂಟ, ಆಯ್ತು ನಮ್ದು
ಯೂಟ್ಯೂಬ್ ಚಾನಲ್ ಮುದ್ದು ಸಂಸಾರ ಇದನ್ನು ತುಂಬ ಇಷ್ಟಪಡ್ತೀರಿ. ತುಂಬ ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಉಂಟು, ನಮಗೆ ತುಂಬ ಸಂತೋಷ ಆಗ್ತದೆ. ಹಾಗೂ ಅದಲ್ಲದೆ ರೀಲ್ಸ್ ಕೂಡ ಆಗಿ ನಮ್ಮದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. 90K ಎಲ್ಲ ಪಾಸ್ ಆಗಿದೆ. ತುಂಬ ಇಷ್ಟಪಡ್ತೀರಿ, ತುಂಬ ಪ್ರೀತಿ ತೋರಿಸ್ತೀರಿ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ. ನಿಮಗೆ ಯಾವತ್ತೂ ಕೂಡ ನಮ್ಮ ಫ್ಯಾಮಿಲಿ ಚಿರಋಣಿಯಾಗಿರ್ತೇವೆ. ಅಷ್ಟು ಖುಷಿ. ಇದೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನೀವು ತುಂಬ ಹೃದಯದಿಂದ ನಮಗೆ ಆಶೀರ್ವದಿಸಿ. ನಿಮ್ಮ ಆಶೀರ್ವಾದ ಕೂಡ ಬೇಕು ನಮಗೆ ಯಾವತ್ತಿದ್ರೂ ಕೂಡ. ಹಾಗೂ ದೇವರ ಆಶೀರ್ವಾದದೊಂದಿಗೆ ನಾನು ಈ ಒಂದು ನನ್ನ ಸಣ್ಣ ವಿಡಿಯೋವನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.